ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತಿನ ದಿನ ಆಗಿರುತ್ತೆ ನನ್ನ ಬರ್ತ್ಡೇ. ಸೊ ಈ ಥರ ಏನೋ ಸರ್ಪ್ರೈಸ್ ಕ್ರಿಯೇಟ್ ಮಾಡಿದರು ನನ್ನ ಹಸ್ಬೆಂಡ್. ಅದಾದಮೇಲೆ ನನಗೆ ಮ್ಯೂಸಿಕ್ ಅಂದರೆ ತುಂಬ ಇಷ್ಟ, ಅವರು ಮ್ಯೂಸಿಕ್ ಅಂದರೆ ತುಂಬ ಇಷ್ಟ. ಅದಕ್ಕೆ ಒಂದು ಇಂಡಿಯನ್ ಮ್ಯೂಸಿಕ್ ಎಕ್ಸ್ಪೀರಿಯನ್ಸ್ ಮ್ಯೂಸಿಯಮ್ ಅಂತ ನಮ್ಮ ಮನೆ ಹತ್ರ ಇದೆ. ಸೊ ಅದಕ್ಕೆ ಹೋಗಿದ್ವಿ. ಮ್ಯೂಸಿಕ್ ಇಸ್ ಸಚ್ ಅ ವಾಸ್ಟ್ ಸಬ್ಜೆಕ್ಟ್ ಅಂತ ಅವತ್ತು ಗೊತ್ತಾಯಿತು. ಸೊ ಇಲ್ಲೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಡಿಫ್ರೆಂಟ್ ಟೈಪ್ಸ್ ಆಫ್ ಸೌಂಡ್ಸ್ ಇದೆ, ಎಲ್ಲರೂ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಇದರಲ್ಲಿ ಹೆಂಗೆ ರೆಕಾರ್ಡಿಂಗ್ ರೂಮಲ್ಲಿ ಹೆಂಗಿರುತ್ತೆ ಅಂತ ಎಕ್ಸಾಕ್ಟ್ ಹಂಗೆ ಇದೆ. ಸೊ ಅಲ್ಲಿ ಸೆಲೆಕ್ಟ್ ಮಾಡ್ಬೋದು ನೀವೇನಿದ್ರು. ಆ್ಯಂಡ್ ದೆನ್ ಅಲ್ಲಿ ಕ್ಯಾರಿಯೋಕೆ ಬರುತ್ತೆ. ಸೊ ನಿಮಗೆ ಲಿರಿಕ್ಸ್ ಎಲ್ಲ ಈ ಸ್ಕ್ರೀನಲ್ಲಿ ಬರುತ್ತೆ. ಅದನ್ನ ನೋಡಿ ಯು ಕ್ಯಾನ್ ಆ್ಯಕ್ಚುಲಿ ಸಿಂಗ್ ಆ್ಯಂಡ್ ಸಿ ಹವ್ ಯೋರ್ ವಾಯ್ಸ್, ನಿಮ್ಮ ವಾಯ್ಸ್ ಹೆಂಗೆ ರೆಕಾರ್ಡಿಂಗಲ್ಲಿ ಕೇಳಿಸುತ್ತೆ ಅಂತ ನೀವು ಆ್ಯಕ್ಚುಲಿ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಒನ್ ಆಫ್ ದ ಬೆಸ್ಟ್ ಮ್ಯೂಸಿಯಮ್ ಅಂತಲೇ ಹೇಳ್ಬೋದು. ಚಾರ್ಜಸ್ ಕೂಡ ಐ ಥಿಂಕ್ 130 ಏನೋ ಟಿಕೆಟ್ ಅಷ್ಟೇ. ವರ್ತ್ ಇಟ್ ಅಂತ ಹೇಳ್ಬೋದು. ಎಷ್ಟೊಂದು ಮ್ಯೂಸಿಕ್ ಬಗ್ಗೆ ಎಷ್ಟು ವಾಸ್ಟ್ ಸಬ್ಜೆಕ್ಟ್ ಅಂತ ಇಲ್ಲಿ ಹೋಗಿನೇ ನಮಗೆ ಗೊತ್ತಾಗಿದ್ದು. ಸೊ ಪೀಪಲ್ ಯಾರ್ಯಾರಿಗೆ ಮ್ಯೂಸಿಕ್ ತುಂಬ ಇಷ್ಟ ಆಗುತ್ತೋ ಅವ್ರಿಗೆ ಮಸ್ಟ್ ಪ್ಲೇಸ್. ಸೊ ಇಲ್ಲೊಂದು ಥಿಯೇಟರ್ ಥರನೂ ಮಾಡಿದರು. ಸೊ ಲಿಟಲ್ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಕೊಡ್ತಿತ್ತು ಇದು. ಆ್ಯಂಡ್ ನಮ್ಮ ಮ್ಯೂಸಿಕ್ ಲೈಕ್ ಈವನ್ ಯೋಗದಲ್ಲೂ ಓಮ್ ಅನ್ನೋದು ಒಂದು ಮ್ಯೂಸಿಕ್ಕು, ಲೈಕ್ ಮ್ಯೂಸಿಕ್ ಬಗ್ಗೆ ಫುಲ್ ಡೆಪ್ತ್ ಡೀಟೇಲ್ಸ್ ಇತ್ತು. ಇದು ಏನೋ ಒಂಥರ ಆರ್ಟು, ಲೈಕ್ ಪ್ರಾಪರ್ ಹ್ಯಾಂಡ್ ಪೇಂಟಿಂಗು. ಅದ್ರ ಜೊತೆನೇ ಆ್ಯಸ್ ಸೂನ್ ಆ್ಯಸ್ ನೀವು ಅದು ಓಪನ್ ಮಾಡಿದ ತಕ್ಷಣ ಮ್ಯೂಸಿಕ್ ಪ್ಲೇ ಆಗ್ತಿತ್ತು. ಇದು ಸ್ಕ್ರೀನ್ಸ್ ಮೇಲೆ ಪ್ಲೇ ಆಗ್ತಾಯಿತ್ತು. ಅದು ಅದರಲ್ಲೂ ಡಿಫ್ರೆಂಟ್ ಟೈಪ್ ಆಫ್ ಮ್ಯೂಸಿಕ್ಸ್. ಇಲ್ಲಿ ಒಂದು ಸ್ಪೇಸ್ ಮಾಡಿದರು. ಅಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ರಾಗದಲ್ಲೂ ಏನು ತುಂಬ ಕ್ಲಾಸಿಫಿಕೇಷನ್ಸ್ ಬರುತ್ತೆ, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ರು. ಆ್ಯಂಡ್ ಪ್ರತಿಯೊಂದು ಇದರಲ್ಲೂ ಸ್ಕ್ರೀನ್ ಕೊಟ್ಟಿದ್ದರು. ಯಾವ ಲೈಕ್ ಇಂಡಿಯಾದಲ್ಲಿ ಯಾವ ಪಾರ್ಟಲ್ಲಿ ಯಾವ ಮ್ಯೂಸಿಕ್ಕು ಹೆಂಗಾಯಿತು, ಇನ್ಹೆರಿಟ್ ಹೆಂಗಾಯಿತು ಅದ್ರ ಬಗ್ಗೆ ಎಲ್ಲ ವೆರಿ ಗುಡ್. ಆಮೇಲೆ ಒಂದು ಸ್ಮಾಲ್ ಥಿಯೇಟರ್ ಥರ ಇಲ್ಲಂತೂ ಇದೆಷ್ಟು ಮ್ಯಾಜಿಕಲ್ ಮೂಮೆಂಟ್ ಅಂದರೆ ಸ್ಕ್ರೀನಲ್ಲಿ ಪ್ಲೇ ಆಗ್ತಾ ಇರುತ್ತೆ. ಆಮೇಲೆ ಮ್ಯೂಸಿಕ್ ಬಗ್ಗೆ ಲೈಕ್ ಈವನ್ ಅಜಾನ್ ಓದೋದು ಮ್ಯೂಸಿಕ್ಕೆ, ಇಲ್ಲ ಗಾರ್ಡನ್ಗೆ ಹೋಗಿ ಅಲ್ಲೇನಾದರೂ ನಿಮಗೆ ಫ್ಲವರ್ಸು ಅದು ಇದು ಬ್ರೀಸಿಂದ ಸ್ಮಾಲ್ ಮ್ಯೂಸಿಕ್ ಅದು ಮ್ಯೂಸಿಕ್ಕೆ. ಸೊ ಫುಲ್ ಡೆಪ್ತಿಂದ ಹೇಳ್ಕೊಡ್ತಿದ್ರು. ಆಮೇಲೆ ಕಾಫಿ ಕುಡಿಯೋಕೆ ಹೊಟ್ವಿ. ಅದಾದಮೇಲೆ ನಮ್ಮ ಬುಕ್ಕಿಂಗ್ ಇತ್ತು ಫುರ್ ಅಂತ, ಒನ್ ಆಫ್ ದ ಬೆಸ್ಟ್ ರೆಸ್ಟೋರೆಂಟ್ ಅಂತಲೇ ಹೇಳ್ಬೋದು. ಸೊ ಇದು ನನ್ನ ಸ್ಮಾಲ್ ಕೇಕ್. ನಾವು ಅಲ್ಲೇ ಒಂದು ಫೋಟೋ ಬೂತ್ ಇತ್ತು, ಸೊ ಅಲ್ಲಿ ಕ್ಲಿಕ್ ಮಾಡ್ಕೊಂಡ್ವಿ. ಆಮೇಲೆ ಈ ಡೆಸರ್ಟ್ ಮಸ್ಟ್ ಟ್ರೈ. ಪೂರಲ್ಲಿ ಹೋದರೆ ಇದು ಮಾತ್ರ ಟ್ರೈ ಮಾಡಲೇಬೇಕು. चलो जो बैठे हो खाली. हैप्पी बर्थडे टू यू, हैप्पी बर्थडे, हैप्पी बर्थडे डियर सिंधु, हैप्पी बर्थडे टू यू. थैंक यू. ಸೊ ನನಗೆ ಈ ಥರ ಚಿಕ್ಕ ವಯಸ್ಸಿಂದನೇ ಯಾರಾದರೂ ಬರ್ತ್ಡೇ ಮಾಡಿದ್ರೆ ತುಂಬ ನಾಚಿಕೆ ಆಗ್ತಿತ್ತು. ಸೊ ಇದು ಬಿಲ್ ಕೊಡೋದಕ್ಕೂ ಇನ್ನೋವೇಷನಾಗಿ ಬಿಲ್ ಕೊಟ್ಟಿದ್ದರು. ಅದಾದಮೇಲೆ ಅಷ್ಟೇ ಆಗಿರುತ್ತೆ ಇವತ್ತಿನ ವ್ಲಾಗ್. ನನಗೆ ಫ್ಲವರ್ಸು ಮತ್ತು ಇದೆ ನನ್ನ ಗಿಫ್ಟ್ ಇದ್ದಿದ್ದು. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.